ಇಲ್ಲಿ ಬರೋಂಗಿಲ್ಲ ಮೇಡಮ್, ಬರಬಾರ್ದಾ ಇಲ್ಲಿ ಪ್ರೊಸೀಜರ್ ಇರುತ್ತೆ ಅದಕ್ಕೆ, ಸೀದಾ ಬರಂಗಿಲ್ಲ. ನಮಗೆ ಪೇಷಂಟ್ ಲೋಡ್ ಜಾಸ್ತಿ, ನಮಗೆ ನೋಡಕ್ ಆಗಲ್ಲ. ನಮಗೆ ದಿನಕ್ಕೆ 60 ಪೇಷಂಟ್ ನೋಡಿ ಅಂತ ಹೇಳೋದು, 120 ಪೇಷಂಟ್ 150 ಪೇಷಂಟ್ ನಾವು ನಮ್ಮ ತಾಲೂಕು ಅವ್ರಿಗೆ ಫಸ್ಟ್ ಕೇಟರ್ ಮಾಡ್ತೀವಿ ಸರ್ವಿಸ್, ಆಮೇಲೆ ಟೈಮ್ ಆದ್ರೆ ನಾವು ಮಿಕ್ಕಿದ ತಾಲೂಕು ಅವ್ರಿಗೆ ಕೇಟರ್ ಮಾಡೋದು. ಫಸ್ಟ್ ಹುಣಸೂರಲ್ಲಿ ಹೋಗಿ ತೋರಿಸಿದಿರೇನ್ರಿ? ನಾವು ತೋರಿಸಿದ್ರೆ ನಿಮಗೆ ಕೊಡ್ತೀವಿ. ನೀವು ಫಸ್ಟ್ ಸಮಾಧಾನ ಆಗಿ, ಕೆಲವು ಸಲ ಏನು ಮಾಡೋಕ್ಕಾಗಲ್ಲ. ಇಷ್ಟು ಪೇಷಂಟ್ಸ್ ನ ಕಳ್ಕೊಂಡು ಒಬ್ಬ ಡಾಕ್ಟರ್ ಇದು ಮಾಡಬೇಕಾಗಿಲ್ಲ. ಸಾಮಾನ್ಯ ಮನುಷ್ಯ, ನೀವು ಸಾಮಾನ್ಯ ಮನುಷ್ಯ, ನೀವು ನೋಡಿ ಆಗಲ್ಲ ಅಂತ ಹೇಳಿದಕ್ಕೆ ಮಾಡ್ಬೇಕಾ ಮಾಡ್ಬಾರ್ದು ಅಂತ ಹೇಳ್ಬೇಕು ನೀವು. ಮಾತಾಡ್ತಾ ಇದ್ದೀನಿ, ನಾನು ಐಡಿ ಕೇಳ್ತಾ ಇದ್ದೀನಿ, ಐಡಿ ಬೇಕು. ಈಗ ನಂದು ಪತ್ರಿಕೆಯನ್ನ ಕೇಳಿ ನಾನು ಐಡಿ ಕೊಡ್ತೀನಿ. ನಾನು ಒಂದು ನಿಮಿಷ, ಇದು ನಂದು ಐಡಿ. ಅವರು ಹೊಸಬ್ರು ಏನ್ ಮಾಡ್ತಾರೆ, ಏನಕ್ಕೆ ಬಂದು ನನ್ನ ಪ್ರಶ್ನೆ ಮಾಡೋದು? ಅಲ್ಲಪ್ಪ, ಈಗ ನಿಮಗೆ ಏನು ಪ್ರಾಬ್ಲಮ್ ಏನು? ಬಾ ಹೊರಗಡೆ, ನೀನು ವಿಡಿಯೋ ಮಾಡೋದಕ್ಕೆ ನೀನು ಯಾರು? ಹೊರಗಡೆ ಹೋಗು ಅಂದ್ರೆ ಏನರ್ಥ ಮೇಡಮ್? ನೀನ್ ಯಾರು? ಒಂದ್ ನಿಮಿಷ ಮಾತಾಡಕ್ ನೀನ್ ಯಾರು? ಏನಿದೆ ರೈಟ್ಸ್ ಸಂಬಂಧ ಮಾತಾಡಕ್ಕೆ? ಇಲ್ಲಿಗಲ್ ಪರ್ಸನ್ ನೀನು. ಐಡಿ ತೋರಿಸಿಲ್ಲ ಅಂದ್ರೆ ನೀನು ಇಲ್ಲಿಗಲ್ ಪರ್ಸನ್. ಒಂದು ಏನೂ ಇಲ್ಲ ಹಂಗ್ ಬಂದಿದೆ ನೀನು. ಏನಿದೆ ನಿಮ್ಮ ಡ್ರೆಸ್ ಏನಿದೆ? ನಿಂದು ಡ್ರೆಸ್ ಕೋಡ್ ಏನಿದೆ? ಡ್ರೆಸ್ ಕೋಡ್ ಏನಪ್ಪ ಇದೆ? ಏನಪ್ಪ ನಿಮ್ದು? ನಿಮ್ ಸಮಸ್ಯೆ ನನ್ನ ಸಮಸ್ಯೆ ಹೊರಗಡೆ ಇಡಿ. ಯಾವಾಗಿಂದ ವಿಡಿಯೋ ಮಾಡಬಾರ ಅಂತ ಹೇಳೋರು? ಯಾರು ಹೇಳೋ ರೂಲ್ಸ್ ಅದು? ನಿಮ್ಗೆ ಏನಾಗ್ಬೇಕು ಹೇಳಿ ಸರ್. ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳೋದಿಲ್ಲ ವಿಡಿಯೋ ಮಾಡಬೇಕು ಅಂತ. ಆಯ್ತೀರಿ, ಈಗ ಆಯ್ತು ಮೇಡಮ್. ಪೊಲೀಸ್ ಸ್ಟೇಷನ್ ಎಲ್ಲ ಕೊಟ್ಟಿದೆ, ವಿಡಿಯೋ ಮಾಡ್ಬೋದು. ಅದನ್ನ ಹಾಕಿರೋದು ರಾಂಗ್. ಜನಗಳು ಎದುರಿಸಕ್ ಹಾಕಿದ್ರೆ ಅದನ್ನ ಫಸ್ಟ್ ಅದನ್ನ ರಿಮೂವ್ ಮಾಡಿ ಹೇಳಿ. ಈಗ ನಾನು ನಮ್ಮ ಮಿಸಸ್ನ ಕರ್ಕೊಂಡು ಬಂದೆ, ಹುಷಾರಿರ್ಲಿಲ್ಲ. ಸ್ಕ್ಯಾನಿಂಗ್ ಅಂತ ವ್ಯವಸ್ಥೆ ಇತ್ತು. ಅಥವಾ ತುಂಬ ಇಲ್ಲಿ ಚೆನ್ನಾಗಿ ನೀಟಾಗಿ ನೋಡ್ತಾರೆ ಅನ್ನೋ ಇನ್ಫಾರ್ಮೇಶನ್ ಬಂತು. ನಾನು ಇವಾಗ MLA ಅವರು ಕಾಲ್ ಮಾಡಿದೆ. MLA ಅವ್ರಿಗೆ ಫೋನ್ ಮಾಡ್ಬಿಟ್ಟು ಸರ್ ಅಲ್ಲಿ ಹೋಗಿ ನಾನು ಹೇಳ್ತೀನಿ ಅಂತ ಅಂದು MLA ಅವ್ರ ಕಾಲ್ ರೆಕಾರ್ಡಿಂಗ್ ಇದೆ ಇವಾಗ. ಓಕೆನಾ? ಅವ್ರು ಹೇಳ್ತಾರೆ ಇವರು ಇಲ್ಲಿ ಕೂತಿದ್ರಂತೆ, ಯಾರೋ ಇನ್ನೊಬ್ರು ಡಾಕ್ಟರ್ ಯಾರು ಅಂತ ನನಗೆ ಗೊತ್ತಿಲ್ಲ. ನಿನ್ನ ಈಗಲೇ ಕಳಿಸ್ಬಿಡ್ತೀನಿ ಹೊರಗಡೆಗೆ, ಹೋಯ್ತಾರೋ ನೀನು ಅಂದ್ರೆ ಅರ್ಥ. ಯಾರು ಹೇಳಿದ್ದು?